ಅವ್ವ ರಮ್ಯವ್ವ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ನ ಮಗನನ್ನ ಬಿಡಿಸಿಕೊಡವ್ವ ಅಂತ ಹೇಳಿ ಒಬ್ಬ ರೈತ ಅಳಲನ್ನ ತೋಡ್ಕೊಂಡಿದ್ದಾನೆ. ಮಗನಿಗೆ ದಿನಸಿ ಚೀಟಿಯನ್ನು ಕೂಡ ಬರೀಲಿಕ್ಕೆ ಬರುವುದಿಲ್ಲ. ರಮ್ಯಾ ಮೇಡಮ್, ನನ್ನ ಮಗನನ್ನ ಬಿಡಿಸಿಕೊಡಿ ಅಂತ ಹೇಳಿ ಪೋಷಕ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರ ವಿರುದ್ಧ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕೇಸ್ನಲ್ಲಿ ಹೊಸ ಅಪ್ಡೇಟ್ ಬರ್ತಲೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನ್ ಬೇಕಾದ್ರೂ ಮಾಡೋಕೆ ಆಗೋದಿಲ್ಲ, ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವ ಯುವಕರನ್ನ ಕಂಬಿ ಹಿಂದೆ ಹಾಕಿದ್ದಾಳೆ ರಮ್ಯಾ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದಲ್ಲದ ತಪ್ಪಿಗೆ ಜೈಲು ಸೇರಿದಂತಹ ಚಾಮರಾಜನಗರದ ಯುವಕನ ಪೋಷಕರು ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೌದು, ಜೈಲ್ ಪಾಲಾಗಿರುವಂತಹ ಚಾಮರಾಜನಗರದ ತಾಲೂಕಿನ ನಂಜೇದೇವನಪುರ ಗ್ರಾಮದ ಅಭಿಷೇಕ್ ಸ್ನೇಹಿತ ಮಾಡಿದಂತಹ ತಪ್ಪಿಗೆ ಅಭಿಷೇಕ್ಗೆ ಜೈಲು ಶಿಕ್ಷೆ ಅನುಭವಿಸುವಂತಹ ರಾಜಯೋಗ ಬಂದಿದೆ. ಗೂಡ್ಸ್ ಆಟೋ ಓಡಿಸ್ತಾ ಇದ್ದಂತಹ ಅಭಿಷೇಕ್ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಆಗಾಗ್ಲೇ ಅಭಿಷೇಕ್ ಫೋನ್ ಯೂಸ್ ಮಾಡಿಕೊಂಡು ಕಾರ್ತಿಕ್ ಎನ್ನುವಂತಹ ವ್ಯಕ್ತಿ, ಆತನ ಸ್ನೇಹಿತ, ಆತನ ಮೊಬೈಲ್ ಅನ್ನ ಪಡೆದು ಅಶ್ಲೀಲ ಮೆಸೇಜ್ ಅನ್ನ ರಮ್ಯಾ ಅವರಿಗೆ ಕಳಿಸಿರುವಂತದ್ದು. ಸ್ನೇಹಿತ ಮಾಡಿರುವಂತಹ ಕಮೆಂಟ್ಗೆ ಮೊಬೈಲ್ ಮಾಲೀಕ ಆಗಿರುವಂತಹ ಅಭಿಷೇಕ್ ಅಂಧರಾಗಿದ್ದಾನೆ ಅಂತ ಹೇಳಿ ಪೋಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಮ್ಯಾ ಅವರಿಗೂ ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ, ಅವ್ವ ರಮ್ಯವ್ವ, ಬಿಡಿಸ್ಕೊಟ್ಬಿಡವ್ವ ನನ್ನ ಮಗನನ್ನ ಅಂತ ಹೇಳಿ. ನನ್ನ ಮಗನಿಗೆ ಎಸ್ಎ ಚೀಟಿ ಕೂಡ ಬರಲಿಕ್ಕೆ ಬರುವುದಿಲ್ಲ, ಇಂಗ್ಲಿಷ್ ಅಂತೂ ಮೊದಲೇ ಬರುವುದಿಲ್ಲ. ರಮ್ಯಾ ಮೇಡಮ್, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಮಗನನ್ನ ಬಿಡಿಸಿಕೊಡಿ ಅಂತ ಹೇಳಿ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಅಭಿಷೇಕ್ ತಂದೆ ಮಾಧೇವ್ಗೆ ಬಲಗೈ ಸ್ಟ್ರೋಕ್ ಆಗಿದ್ದು, ಅಜ್ಜಿಗೆ ಹೃದಯಾಘಾತ ಸಂಭವಿಸಿದ ಕಾರಣದಿಂದಾಗಿ ತಾಯಿಗೆ ಗರ್ಭಕೋಶ ಆಪರೇಷನ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇರುವುದು. ಅಂದ್ರೆ ಇಡೀ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭವಾಗಿದ್ದ. ಇಂಟರ್ನೆಟ್ ಇದೆ, ಡಾಟಾ ಅನ್ಲಿಮಿಟೆಡ್ ಇದೆ ಅನ್ನೋದಕ್ಕೂ ಏನು ಬೇಕಾದರೂ ಮೆಸೇಜ್ ಹಾಕಬಹುದು ಅನ್ನುವಂಥ ಹುಡುಗರಿಗೆ ಈ ರೀತಿಯ ಒಂದು ಕೇಸ್ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ರಮ್ಯಾ ವಿರುದ್ಧ ಅಶ್ಲೀಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು, ಅಂದ್ರೆ ರಮ್ಯಾ ಅವರು ನನ್ನ ವಿರುದ್ಧವಾಗಿ ಈ ರೀತಿ ಅಶ್ಲೀಲವಾದ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು. ಅಂದ್ರೆ ನಟ ದರ್ಶನ್ ಅವರ ಒಂದಿಷ್ಟು ಕಚಡಾಭಿಮಾನಿಗಳೆಲ್ಲ ಸೇರಿಕೊಂಡು ನನಗೆ ಈ ಥರ ಹಿಂಸೆಯನ್ನು ಕೊಡ್ತಿದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟದಾಗಿ ಪೋಸ್ಟ್ ಮಾಡಿರುವ, ಅಂದರೆ ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವರು ಕಂಪ್ಲೇಂಟನ್ನು ನೀಡಿರುವಂಥದ್ದು. ಆ ಮೂಲಕವಾಗಿ ಸೈಬರ್ ಕ್ರೈಮ್ ಪೊಲೀಸರು ತೆಗೆದುಕೊಂಡು ಒಂದಿಷ್ಟು ಜನರನ್ನು ಜೈಲಿಗೆ ಹಾಕಿದ್ರು. ಆ ಒಂದು ಜೈಲಿನಲ್ಲಿ ಹಾಕಿರುವಂತಹ ಅಭಿಷೇಕ್ ತಂದೆ ಈಗ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮುಂದೇನಾಗುತ್ತೆ, ವೇಟ್ ಆ್ಯಂಡ್ ವಾಚ್.